ನುಗ್ಗಿ ಗ್ರಾಮಸ್ಥರು ಅವಾಂತರವನ್ನ ಸೃಷ್ಟಿ ಮಾಡಿದ್ದಾರೆ, ಮತಯಂತ್ರವನ್ನ ಧ್ವಂಸ ಮಾಡಿದ್ದಾರೆ, ಮತಗಟ್ಟೆಗೆ ಬೆಂಕಿ ಹಚ್ಚೋ ಪ್ರಯತ್ನ ಮಾಡಿದ್ದಾರೆ. ಆಗಿರೋದು ಚಾಮರಾಜನಗರದಲ್ಲಿ. ಇಂಡಿಗನತ್ತ ಗ್ರಾಮದಲ್ಲಿ ಗಲಾಟೆ ಆಗಿದೆ. ಮನವೊಲಿಕೆಗೆ ತೆರಳಿದ್ದ ಅಧಿಕಾರಿಗಳ ಮೇಲೂ ಕೂಡ ಹಲ್ಲೆ ನಡೆಸಿಬಿಟ್ಟಿದ್ದಾರೆ. ಗ್ರಾಮಸ್ಥರನ್ನ ಚದುರಿಸೋಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಪೊಲೀಸರ ಮೇಲೂ ಕೂಡ ಕಲ್ಲು ತೂರಿದ್ದಾರೆ ಜನ. ಬಿಗುವಿನ ವಾತಾವರಣ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ನೋಡಿ, ಮಹಿಳಾ ಮತದಾರರು ನಿರ್ಣಾಯಕ ಅಂತಿದ್ರು. ಮಹಿಳಾ ಮತದಾರರಿಗೆ ಕೊಡಬೇಕಾದ ಮೂಲ ಸೌಕರ್ಯ ಸಿಗದಿದ್ರೆ ಇವತ್ತು ನೋಡಿ ರೊಚ್ಚಿಗೆದ್ದು ಬೀದಿಗಿಳಿದಿದ್ದಾರೆ. ಹೀಗಾಗಬಾರ್ದು. ನಾವು ಅದನ್ನ ಪ್ರೇರೇಪಿಸ್ತಿಲ್ಲ, ಪ್ರಚೋದಿಸ್ತಿಲ್ಲ, ಸರಿ ಅಂತಲೂ ಕೂಡ ಹೇಳ್ತಿಲ್ಲ, ಬಟ್ ಸಮರ್ಥಿಸ್ತಿಲ್ಲ. ಬಟ್ ಏನಾಯ್ತು ಅಲ್ಲಿ? ಇಷ್ಟರ ಮಟ್ಟಿಗೆ ಗಲಾಟೆ ಆಗಬೇಕು ಅಂದ್ರೆ ಎಷ್ಟು ನೊಂದಿರಬೇಡ ಆ ಕ್ಷೇತ್ರದ ಮತದಾರರು ಅಂತ ಹೇಳಿ. ಬಹಳ ಪ್ರಮುಖವಾಗಿ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಬಹಳ ಪ್ರಮುಖವಾಗಿ ಕುಡಿಯೋ ನೀರಿಗೂ ಇರ್ಬೋದು, ವಿದ್ಯುತ್ ಸಮಸ್ಯೆಗಳಿರ್ಬೋದು, ಕನಿಷ್ಠ ಸೌಕರ್ಯವೂ ಕೂಡ ಆ ಒಂದು ಕಾಡಂಚಿನ ಗ್ರಾಮಸ್ಥರಿಗೆ ಸಿಗ್ತಾ ಇಲ್ಲ. ಕೇವಲ ಇಂಡಿಗ್ಲಾದ ಗ್ರಾಮ ಒಂದೇ ಅಲ್ಲ, ತುಳಸಿಕೆರೆ ಇರ್ಬೋದು, ಚೆಗ್ಡಿ ಗ್ರಾಮ ಇರ್ಬೋದು, ಎಲ್ಲವೂ ಕೂಡ ಕಾಡಂಚಿನ ಗ್ರಾಮಗಳು ಬರ್ತದೆ. ಈ ಇಲ್ಲೇ ಕಳೆದ 15 ದಿನಗಳಿಂದಲೂ ಕೂಡ ಆ ಎಲ್ಲ ಗ್ರಾಮಸ್ಥರು ಕೂಡ ಪ್ರತಿಭಟನೆ ನಡೆಸಿದರು. ಖುದ್ದು ರಿಪಬ್ಲಿಕ್ ಕನ್ನಡ ಆ ಒಂದು ಸ್ಥಳಕ್ಕೆ ತೆರಳಿ ವಾಸ್ತವ ಸ್ಥಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದು. ಇಷ್ಟಾದರೂ ಕೂಡ ಅವತ್ತು ಕೂಡ ಬಹಿಷ್ಕಾರ ಮಾಡ್ತೀವಿ, ಯಾವುದೇ ಕೂಡ ಮತವನ್ನು ಹಾಕೋದಿಲ್ಲ ಅಂತೇಳಿ ಗ್ರಾಮಸ್ಥರು ಕೂಡ ಹೇಳಿದರು. ಇಷ್ಟಾದರೂ ಕೂಡ ಅಧಿಕಾರಿಗಳು ಅಲ್ಲಿಗೆ ತೆರಳಿ ಅವರನ್ನು ಮನವೊಲಿಸುವಲ್ಲಿ ವಿಫಲರಾಗಿದ್ದಾರೆ. ಏನು ಇಂಡಿಗ್ಲತ ಗ್ರಾಮದಲ್ಲಿ ಸುಮಾರು 90 ಮತದಾರರಿದ್ದಾರೆ. ಸೊ ಹೀಗಾಗಿ ಅಲ್ಲೇ ಒಂದು ಮತಗಟ್ಟೆಯನ್ನು ತೆರೆದಿದ್ದಾರೆ. ಬೆಳಿಗ್ಗೆ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಇಲ್ಲಿ ಅಂದ್ರೆ ಈಗಾಗಲೇ 4 ಗಂಟೆ ಆಗ್ತಾ ಇದೆ. ಕೇವಲ ಇಬ್ಬರಷ್ಟೇ ಮತದಾನ ಮಾಡಿರುವಂಥದ್ದು. ಸೊ ಹೀಗಾಗಿ ಇಷ್ಟಾದರೂ ಕೂಡ ನಮ್ಮ ಇರೋ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಅಂತೇಳಿ ಗ್ರಾಮಸ್ಥರನ್ನ ಮನವೊಲಿಸೋದಕ್ಕೆ ಕೂಡ ಅಧಿಕಾರಿಗಳು ತೆರಳಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತಹ ಮಹಿಳೆಯರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ಆ ಗ್ರಾಮದ ಪ್ರತಿಯೊಬ್ಬರು ಕೂಡ ಏನು ಮತಗಟ್ಟೆಗೆ ತೆರಳಿ ಆ ಒಂದು ಮತಯಂತ್ರವನ್ನು ಹೊಡೆದಾಕಿದ್ದಾರೆ. ಜೊತೆಗೆ ಮತಗಟ್ಟೆ ಸ್ಥಾಪನೆ ಮಾಡಿರುವಂತಹ ಎಲ್ಲವನ್ನು ಕೂಡ ಹೊಡೆದಾಕುವ ಮೂಲಕವಾಗಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅಂದ್ರೆ ಬಹಳ ಪ್ರಮುಖವಾಗಿ ಕೇವಲ ಮತಗಟ್ಟೆ ಹೊಡೆದ ಮೂಲಕವಾಗಿ ಏನೋ ಇವತ್ತಿಗೆ ಈ ಸಮಸ್ಯೆ ಬಗೆಹರುತ್ತೆ ಅಂತಲ್ಲ. ಯಾಕಂತಂದ್ರೆ ಆ ಗ್ರಾಮಗಳಲ್ಲಿ ಬರುವಂತಹ ಎಲ್ಲವೂ ಕೂಡ ಏನು ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ. ಸೊ ಹೀಗಾಗಿ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ನ ಪರ್ಮಿಷನ್ ಬೇಕಾಗುತ್ತೆ. ಸೊ ಹೀಗಾಗಿ ಅವರೆಲ್ಲ ಗ್ರಾಮದಿಂದ ಹೊರಗೆ ತರಬೇಕೇ ಹೊರತು ಅಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳ ಮಾಡೋದಕ್ಕೆ ಸದ್ಯಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗಾಗಿ ಅವರೆಲ್ಲ ಮನವೊಲಿಸುವಲ್ಲಿ ಈ ಜಿಲ್ಲಾಡಳಿತ ವಿಫಲ ಆಗಿದೆ. ಸೊ ಹೀಗಾಗಿ ಈ ಕಾರಣಕ್ಕೆ ಇದೇ ಒಂದು ಪ್ರಮುಖ ಕಾರಣ ಅಂತೇಳಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನು ಅಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಅಲ್ಲಿ ಹಲ್ಲೆ ಆಗಿರುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಲ್ಲಿ ಮರುಮತದಾನ ನಡೆಸ್ತಾರ ಅಥವಾ ಗ್ರಾಮಸ್ಥರ ಒಂದು ಏನೋ ಷರತ್ತುಗಳಿದೆ ಅದೆಲ್ಲವನ್ನೂ ಕೂಡ ಪೂರೈಸ್ತಾರ ಅನ್ನೋದು ಕೂಡ ಈಗ ಸಾಕಷ್ಟು ಯಕ್ಷ ಪ್ರಶ್ನೆ ಕಾಡ್ತಾ ಇರ್ಬೋದು. ರೈಟ್. ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಬೆಂಗಳೂರು